जय मंगलम जय नमः पार्वतीपते शिव हर हर महादेव सद्गुरुनाथ महाराज की ಜೈ ಅಂತೀರಪ್ಪ. ಅಲ್ಲ, ಜಾತ್ರೆ ಮಾಡ್ತಾ ಇದ್ದೀರಿ, ಗ್ರಾಮ ದೇವತೆದು, ಎಲ್ಲರೂ ಜೈಕಾರ ಹಾಕ್ರಿ. ಯಾರ ಜೈಕಾರ ಹಾಕೋದಿಲ್ಲ, ಯಾರ ತಾಳ ತಟ್ಟೋದಿಲ್ಲ, ಅದು ಹನುಮಂತೇವ್ರದ ಜಾತ್ರೆ. ಇದು ಅವರು ಕೈಕಾಲು ಹೆಂಗಕ್ಕಾವ ಅಂದ್ರೆ ಅವನಗತೆ ಅಕ್ಕಾವು, ಗೊತ್ತಾಗತ್ತಿಲ್ಲಪ್ಪ. ಅದಕ್ಕೆ ಎಲ್ಲರೂ ಜೈಕಾರ ಹಾಕ್ಬೇಕು, ಜೈಕಾರ ಹಾಕ್ಬೇಕು ನೋಡಿ. ಕುಪ್ಪಿ ಭೀಮರಾಯ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ. ಒಂದು ನಿಮಿಷ ಭಜನೆ ಮಾಡೋಣ. ಎಲ್ಲರೂ ಕೈಗಳನ್ನು ತಾಳಕ್ಕೆ ತಕ್ಕ ಹಾಗೆ ಹಾಕಬೇಕು. ಒಂದು ನಿಮಿಷ ಭಜನೆ ಮಾಡೋಣ, ಮತ್ತೆ ಪ್ರವಚನ ಮಾಡೋಣ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ. ನಿಲ್ತೀರಾ? ಇಲ್ಲೆಲ್ಲ ಜಾಗ ಸಾಕಷ್ಟದ, ಎಲ್ಲ ಅದ. ಏನೋ ಕಳ್ಳರು ಬಂದು ನಿಂತರೆ ಏನು ಜಾತ್ರೆ ಮಾಡ್ದಂಗೆ ಆಯ್ತಾ ಅದು? ಏನಪ್ಪ, ಎಷ್ಟು ಸಲ ಹೇಳ್ಬೇಕು? ಸಾಂಬ ಸದಾ ಶಿವ, 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 ಸಾಂಬ ಸದಾ. ಎಲ್ಲರೂ ತಾಳಕ್ಕೆ ಸಾಂಬ ಸದಾ. ತಾಳ ಸಾಂಬ ಸದಾ ಶಿವ. ಯಾರು ತಾಳ ಹಾಕುವುದಿಲ್ಲ, ತಾಳವನ್ನು ತಟ್ಟಿದವ ದುರಿತಗಳನ್ನು ಮಟ್ಟುವನು. ಯಾರು ತಾಳ ಹಾಕ್ತಾರೆ ಅವ್ರ ಕೈಯಾಗ ದರಿದ್ರ ರೇಖಾ ಇದ್ರೆ ಹನುಮಂತ ದೇವರು ತೆಗೆದು ಸುಭಿಕ್ಷ ಮಾಡ್ತಾನಪ್ಪ. ತಾಳ ಹಾಕ್ರಿ. ತವ ನೀ ಹಾಕ್ಬೇಡ, ನೀ ಪೆಟ್ಟಿಗೆ ಬಾರಿಸು. ಯಾರ್ಯಾರು ಹೇಳ್ತಾನ ಎಲ್ಲ ಅವನು. ತಮ್ಮ ತಬಲ ಚೆನ್ನಾಗಿ ಹೊಡಿನಿ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ. ಶ್ರೀ ಗುರು ಬಸವ ಲಿಂಗಾಯ ನಮೋ, ಶ್ರೀ ಗುರು ಬಸವ ಲಿಂಗಾಯ ನಮೋ, ಲಿಂಗಾಯ ನಮೋ, ಸಂಗಾಯ ನಮೋ, ಲಿಂಗಾಯ ನಮೋ, ಸಂಗಾಯ ನಮೋ. ಶ್ರೀ ಗುರು ಬಸವ ಲಿಂಗಾಯ ನಮೋ, ಶ್ರೀ ಗುರು ಬಸವ ಲಿಂಗಾಯ ನಮೋ. ಅದು ಹೆಂಗ್ ತಾಳ ಹಾಕೋದಂದ್ರೆ, ಈ ಹೊಲದೊಳಗೆ ಹಕ್ಕಿ ಹರ್ಸಕ್ ಹೋಗಿರ್ತೀವಿ, ಬಿಳಿಜೋಳಲ್ಲಿ ಹಕ್ಕಿ ಹಾಕೋ ಹಿಂಗೆ ಮಾಡಿದ್ರೆ ಹೊಕ್ಕವಣ, ಹಿಂಗೆ ಮಾಡಿದ್ರೆ ಹಕ್ಕಿ ಹೊಕ್ಕವಣ. ಮತ್ತು ಹಕ್ಕಿ ಹೋಗುವುದಿಲ್ಲ, ದರಿದ್ರತೆ ಹೆಂಗೆ ಹಾದಿತ್ತು ಗಟ್ಟಂಗೆ. ಸಾಂಬ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ. ಸಾಂಬ ಜೈ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಯಾರವ ಚಟಾಣ ನಿಮಗದು? मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोधमुख्यं श्रीरामदूतं शरणं शरणं शरणं. रामेति रामभद्रेति रामचन्द्रेति वा स्मरन् नरो न लिप्यते पापैर्मुक्तिं भुक्तिं च विन्दति. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಚರಣಾರವಿಂದಗಳಲ್ಲಿ ದಂಡೋತ್ತು ಪ್ರಣಾಮಗಳನ್ನು ಸಮರ್ಪಿಸು. ಕ್ಷೇತ್ರವೆಂದೆಣಿಸಿ ಜಾತ್ರಾ ಮಹೋತ್ಸವದ ಕರ್ಮಭೂಮಿಯಾದಂಥ ಕಸ್ಬಾ ಲಿಂಗಸೂರಿನ ಪವಿತ್ರವಾದ ದೇವದೇವ ಸನ್ನಿಧಾನ ಜಗನ್ನಿಯಾಮಕ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಭಗವಾನ್ ಶ್ರೀ ಕುಪ್ಪೆ ಭೀಮರಾಯರ ಚರಣಾರವಿಂದಗಳಿಗೆ ನಮಸ್ಕಾರೋಪ ಮಂಗಲಾಚರಣೆಯನ್ನು ಸಲ್ಲಿಸಿ ಶ್ರೀ ಕ್ಷೇತ್ರದ ಜಾತ್ರಾ ಮಹೋತ್ಸವ ಗಣಸನ್ನಿಧಾನವನ್ನು
ಅಧ್ಯಕ್ಷತೆಯನ್ನು ಉತ್ತಮ ಪ್ರವಾಚಕರಾಗಿ ಪೂಜ್ಯಪಾದರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಸದ್ಗುರು ವೇದಾಂತ ವಾಂಗ್ಮಿಗಳಾದಂಥ ಪೂಜ್ಯಪಾದೆ ಶರ್ಮಾ ಅಪ್ಪಾಜಿಯವರ ಶ್ರೀ ಚರಣಾರವಿಂದಗಳಿಗೆ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ, ಬಹುತರ ಶಕ್ತಿ ದೇವತೆ ಇನ್ನೊಂದು ರೂಪವೇ ಆಗಿ ಆಂಜನೇಯನ ಈ ಪವಿತ್ರ ಕಾರ್ಯದಲ್ಲಿ ಸಮಸ್ತ ಶಕ್ತಿಯನ್ನು ತನ್ನಲ್ಲಿ ಕ್ರೋಢಿಸಿಕೊಂಡು ಇವತ್ತಿನ ಯುವಕ ಮತ್ತು ಯುವತರಿಗೆ ಆದರ್ಶವಾದ ವ್ಯಕ್ತಿಯಾಗಿ ಇವತ್ತಿನ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿದಂಥ ತಾಲೂಕಿನ ದಂಡಾಧಿಕಾರಿಗಳಿಗೆ ಒಂದು ಜೋರಾಗಿ ಚಪ್ಪಾಳೆಯ ಮೂಲಕ ನಮ್ಮ ನಮಸ್ಕಾರಗಳನ್ನು ಸಮರ್ಪಿಸುತ್ತಾರೆ. ಕಾರ್ಯಕ್ರಮವನ್ನು ಬಹುತರವಾಗಿ ಇದರ ಹಿಂದೆ ಬಹಳಷ್ಟು ಹಿರಿಯರ ಶ್ರಮ ನನ್ನ ಗಮನದಲ್ಲಿದೆ. ಈ ಗ್ರಾಮದ ಸಮಸ್ತ ಎಲ್ಲ ಹಿರಿಯರು ಸೇರಿಕೊಂಡು ಇದೊಂದು ವೈಭವೋಪೇತವಾದ ಅದ್ಧೂರಿಯಾದ ವೈಜ್ಞಾನಿಕ ಕಾರ್ಯಕ್ರಮವನ್ನಾಗಿ ನಾವು ರಚಿಸಬೇಕು ಅಂತ ಹೇಳಿ ಹಗಲಿರುಳು ಸುಮಾರು ತಿಂಗಳುಗಳಿಂದ ಎಲ್ಲ ಹಿರಿಯರು ಈ ಕಾರ್ಯಕ್ರಮಕ್ಕಾಗಿ ದುಡಿದಿದ್ದಾರೆ. ಅವರ ಹೆಸರುಗಳು ನನಗೆ ಗೊತ್ತಿಲ್ಲ. ಗ್ರಾಮಸ್ಥರಾಗಿ ಈ ಕಾರ್ಯಕ್ರಮದ ಫಲಾನುಭವಿಗಳಾಗಿ ನಾವು ಒಂದು ಜೋರಾಗಿ ಚಪ್ಪಾಳೆಯ ಮೂಲಕ ಅವರಿಗೆ ನಮಸ್ಕಾರಗಳನ್ನು ಸಮರ್ಪಿಸಬೇಕಾಗ್ತದೆ. ಬಹಳ ಸಂತೋಷ ಅನಿಸ್ತದೆ. ಈ 5 ದಿನಗಳ ಕಾರ್ಯಕ್ರಮದ ಒಂದು ಪಕ್ಷಿ ನೋಟವನ್ನು ನಾನು ನಿಮಗೆ ಕೊಡ್ತೇನೆ. ಇವತ್ತು ತಮ್ಮ ಎದುರಿಗೆ ಕುಳಿತಂಥ ವಾಗ್ದೇವತೆ, ಇವತ್ತು ಬಂದಂತಹ ಇವತ್ತಿನ ಪ್ರವಚನವನ್ನು ಕೊಟ್ಟಂಥ ಮಹಾನುಭಾವರು, ಅವರು ಬಹುತೇಕ ಕರ್ನಾಟಕದ ಕೆಲವು ಪಂಡಿತರಲ್ಲಿ ಕಾವ್ಯಗಳನ್ನು ರಸವತ್ತಾಗಿ ಹೇಳುವ ಏಕಮೇವ ಹಿರಿಯರು ಜಗದೀಶ್ ಶರ್ಮಾ ಅಪ್ಪಂಗಳು ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಅದರ ಹಿಂದೆ ಬಹಳಷ್ಟು ಜನ ಅದಕ್ಕಾಗಿ ದುಡಿದಿದ್ದಾರೆ. ಅವರ ಸಂಪೂರ್ಣ ಪ್ರಯೋಜನವನ್ನು ನಾವು ಪಡ್ಕೋಬೇಕಾಯ್ತು ಅಂದರೆ ಸಭೆಯನ್ನು ಒಂದಿಷ್ಟು ನಾವು ಸುಂದರವಾಗಿ ಇಡಬೇಕಾಗ್ತದೆ. ಅನಿವಾರ್ಯ. ಜಾತ್ರಾ ಮಹೋತ್ಸವ ಅಂತಂದಾಗ ಒಂದು ಸ್ವಲ್ಪ ಗದ್ದಲ ಇರ್ತದೆ. ಆದ್ರೂ ಕೂಡ ಒಂದಿಷ್ಟು ಗ್ರಾಮದ ಕ್ರಿಯಾದಕ್ಷ ಪ್ರಾಮಾಣಿಕ ಹಿರಿಯರಲ್ಲಿ ನಾನು ವಿನಂತಿಯನ್ನು ಏನು ಮಾಡ್ತೇನೆ ಅಂತಂದರೆ, ನೀವು ನಾಳೆಯಿಂದ ಈ ಸಭೆಯನ್ನು ಇನ್ನಷ್ಟು ಶುಚಿರ್ಭೂತವಾಗಿ ನೀವು ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ತಮ್ಮ ನೆನಪಿನಲ್ಲಿಡ್ತಾ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡು ಹೋಗ್ತೇನೆ. ಒಂದು ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಸ್ವಯಂ ಪ್ರಜ್ಞಾವಿಹೀನಶ್ಯೆ ಶಾಸ್ತ್ರಂ ಕಿಂ ಕರಿಷ್ಯತಿ. ಅದು ಚೆನ್ನಾಗಿದೆ. ಒಂದೊಂದೇ ಹೇಳ್ತೇನೆ, ನಿಮಗೆಲ್ಲ ಕಂಠ ಮಾಡಿಕೊಂಡು ಮನೆಗೆ ಹೋಗುವಂಗೆ ಹೇಳ್ತೇನೆ. ಆದರೆ ನೀವು ಹೇಗೆ ಕೇಳಬೇಕು ಅನ್ನೋದು ನಿಮಗೆ ಬಿಟ್ಟು ವಿಷಯ. ಈಗ ಒಂದು ದೊಡ್ಡದೊಂದು 80 HP ಟ್ರ್ಯಾಕ್ಟರ್ ತರಿಸಿರ್ತೀರಿ ಹೊಲಕ್ಕೆ, ಗಿಡದ ಬುಡಕ್ಕೆ ಅದನ್ನು ನಿಲ್ಲಿಸಿ ಮಣ್ಕೊಂಡ್ರಿ ಅಂದರೆ ನೀವು ಮಣಗಿಸಿದ್ರೂ ಬಾಡಿಗೆ ಕೊಡಬೇಕು, ಹೊಡೆಸಿದ್ರೂ ಬಾಡಿಗೆ ಕೊಡಬೇಕು. ಹಂಗೆ ನಾನು ಕರ್ಕೊಂಡು ಬಂದಿರಿ ಅಂತಂದರೆ ನನ್ನ ನಿಮ್ಮ ಹೊಲದೊಳಗೆ ಕೆಲಸ ಮಾಡಿಸ್ಕೋಬೇಕು. ಇಲ್ಲಿ ಮಲ್ಕೋತೇನೆ, ಹೋಗ್ತೇನೆ. ಅದಕ್ಕೆ ನಿಮಗೆ ನನ್ನ ವಿನಂತಿ ಮಾಡ್ತೇನೆ, ಇದರ ಬಗ್ಗೆ ಅರ್ಥ ಮಾಡ್ಕೊಂಡು ಮಾತನಾಡಿ. ಸ್ವಯಂ ಪ್ರಜ್ಞಾವಿಹೀನಶ್ಯೆ ಅಂದರೆ ಯಾರಿಗೆ ತನ್ನ ಸ್ಥಾನ, ತನ್ನ ದೇಶ, ತನ್ನ ಸಮುದಾಯ, ತನ್ನ ನಿಸರ್ಗ ಸಂಪತ್ತು, ತನ್ನತನದ ಜ್ಞಾನ ಯಾವನಿಗಿಲ್ಲವೋ ಅವನಿಗೆ ಈ ಶಾಸ್ತ್ರ ಗ್ರಂಥಗಳಾಗಲಿ ಅಥವಾ ಯಾವುದಾದ್ರೂ ಅನುಕೂಲತೆಗಳಾಗಲಿ ಅವು ಏನು ಉಪಯೋಗ ಆಗೋದಿಲ್ಲ. ಅದು ಗೊತ್ತಿರಬೇಕು ನನಗೆ. ಹಾಗೇನು ಮುಂದುವರೆದು ಹೇಳ್ತಾನೆ, ಸ್ವಯಂ ಲೋಚನಂ ವಿಹೀನಶ್ಯೆ ಅಂದರೆ ಯಾವಾತನಿಗೆ, ಲೋಚನ ಅಂದರೆ ಕಣ್ಣುಗಳು, ಯಾವಾತನಿಗೆ ಕಣ್ಣುಗಳಿಲ್ಲವೋ ದರ್ಪಣಂ ಕಿಂ ಕರಿಷ್ಯತೆ, ಅವನ ಮುಂದೆ ಕನ್ನಡಿಯೂ ಏನು ಮಾಡಬಲ್ಲದು ಅಂತ ಹೇಳಿ ನಮ್ಮೆಲ್ಲರನ್ನ ಸುಭಾಷಿತಕಾರ ಎಚ್ಚರಿಸ್ತಾ ಇದ್ದಾನೆ. ಆ ಎಚ್ಚರಿಕೆ ಮಾತ್ರ ನಿಮಗೆ ನಾನು ಈಗ ಯಾಕೆ ಹೇಳ್ತಾ ಇದ್ದೇನೆಂದರೆ, ಯಾವ ದೇವತೆಯ ಜಾತ್ರೆಯನ್ನು ಮಾಡ್ತಾ ಇದ್ದೀರಲ್ಲ ಆ ದೇವತೆಯ ಪ್ರಾರಂಭ ಹೇಗೆ, ಅದು ಇವತ್ತಿನ 100 ವರ್ಷವೋ ಏನು ಈ ಹಿಂದೆ ಈ ಊರಲ್ಲಿ ಆ ದೇವತೆ ಇತ್ತೋ ಎಲ್ಲಿಂದ ಇದು ಪ್ರಾರಂಭ ಆಯ್ತು ಅನ್ನುವಂಥ ಜ್ಞಾನ ನಿಮಗಿದ್ರೆ ನೀವು ಖಂಡಿತವಾಗಿಯೂ ಯಾರೂ ಗದ್ದಲ ಮಾಡೋದಿಲ್ಲ. ನಿಮಗದು ತಿಳ್ಕೋಬೇಕ. ಅದು ತಿಳಿಲಿಲ್ಲ ಅಂದರೆ ಏನೋ ಒಂದು ದೇವಾಲಯ, ಏನೋ ಊರನ್ನವ್ರು ಪಟ್ಟಿ ಕಳಿಸ್ಯಾರ, ಏನೋ ಅಪಗಳು ಬಂದು ಕೂತಾರೆ, ಯಾರೋ ಒಬ್ಬರು ಬಿಳಿಯರಿಬಿ ಅವರು ಬಂದಿದ್ದರು, ಏನೋ ಹೇಳಿದ್ರು ಅಂತ ಆಗಿಬಿಡುತ್ತೆ. ನಿಮ್ಗೆ ಅರ್ಥ ಆಗಬೇಕಲ್ಲ, ಅದು ನಿಮ್ಗೆ ಅರ್ಥ ಆಗಬೇಕಲ್ಲ. ಅದು
ಅದರ ಸಲುವಾಗಿ ಹೇಳ್ತೇನೆ, ನೀವು ಅರ್ಥ ಮಾಡ್ಕೋಬೇಕು ಈ ಊರಿನ ಪಾವಿತ್ರ್ಯತೆ, ಈ ಊರಿನ ಗಂಭೀರತೆ ಎಷ್ಟಿದೆ ಅನ್ನೋದು. 2 ಮಾತಿನಲ್ಲಿ ನಿಮಗೆ ಅದನ್ನು ಕರ್ಕೊಂಡು ಬರ್ತೇನೆ. ಮುಂದೆ ನಾನು ಉಪನ್ಯಾಸವನ್ನು 12:30 ಮಟ್ಟ ಮಾಡಲೇ, ಎಷ್ಟರ ಮಟ್ಟ ಮಾಡಲೇವಾ, ರಾತ್ರಿ ಎಲ್ಲ ಮಾಡಲಾ? ಚೆನ್ನಾಗಿ ಕೇಳಿ, ನಾ ಹೇಳ್ತೇನೆ. ಭಾರತ ದೇಶದ ಭಾಗ್ಯ, ಇದು ದೇವರು ಹುಟ್ಟಿದ ದೇಶ. ಎಲ್ಲ ದೇಶಗಳಿಗೂ ಭಾರತಕ್ಕೂ ಇರುವ ವ್ಯತ್ಯಾಸ ಏನು ಅಂತಂದರೆ, ಎಲ್ಲ ದೇಶಗಳು ಭೋಗಕ್ಕಾಗಿ ಜನ್ಮ ತಾಳಿದ ದೇಶಗಳು. ಅಲ್ಲಿ ಭೋಗ ಸಾಮಗ್ರಿಗಳಿಂದ ದೇಹ ಇರುವವರೆಗೆ, ದೇಹದಲ್ಲಿ ಯೌವನ ಇರುವವರೆಗೆ, ಕಿಸೆದಲ್ಲಿ ರೊಕ್ಕ ಇರುವವರೆಗೆ ಬೇಕಾದಷ್ಟು ಭೋಗಗಳನ್ನು ಅನುಭವಿಸುವುದು. ಭೋಗ ಮುಗಿದ ಮರುದಿನ ರೋಗಗ್ರಸ್ತನಾಗುವುದು. ರೋಗಗ್ರಸ್ತನಾಗಿ ಮನೆಯ ಮುಂದೆ ಸಾಕಿದ ನಾಯಿ ನರಳಿ ಸಾಯುವ. ಭಾರತದಲ್ಲಿ ಬದುಕುವ ಸಕಲ ಗೃಹಸ್ಥಾಶ್ರಮಗಳಾಗಲಿ, ಸನ್ಯಾಸಾಶ್ರಮಗಳಾಗಲಿ, ಇನ್ನಾವುದೇ ಅವಸ್ಥೆಗಳಾಗಲಿ, ಅವೆಲ್ಲವೂ ಯಾವುದರ ಪ್ರಯೋಗಗಳು ಅಂತಂದರೆ, ಯೋಗ ಭೂಮಿಯಾಗಿ ಶಿವಯೋಗಿಯಾಗಿ ಕೊನೆಗೊಂದು ದಿನ ಶಿವನಲ್ಲಿ ಲೀನವಾಗಲು ಇರುವ ಒಂದು ವಿಜ್ಞಾನದ ಕೇಂದ್ರವೇ ಭಾರತ ಭೂಮಿ. ಈ ಭಾರತ ಭೂಮಿಯಲ್ಲಿ ಕಾಲ ಕಾಲಕ್ಕೆ ತಕ್ಕ ಹಾಗೆ ನಿಮ್ಮ ಭೀಮರಾಯನ ಗುಡಿಯ ಬಗ್ಗೆ ಹೇಳ್ತೇನೆ. ಗಮನವಿಟ್ಟು ಕೇಳಬೇಕು, ನಿಮ್ಮ ಮಕ್ಕಳಿಗೆ ಹೇಳಬೇಕು ನಾಳೆ, ಯಾಕಂದ್ರೆ ನಿಮಗೆ ಗೊತ್ತಿರಬೇಕಲ್ಲ ಅದು. ಮಹಾಭಾರತದ ಕಾಲಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ನಿಮಗೆಲ್ಲ ಗೊತ್ತಿದೆ, ಕೌರವರ ಪಾಂಡವರ ದಾಯಾದಿಗಳ ಮತ್ಸರದಿಂದ ಈ ಹಾಳು ಮಣ್ಣಿಗಾಗಿ ಕದನದಲ್ಲಿ ಕೌರವರ ಸಮಗ್ರ ಸಂತತಿ ನಾಶ. ಕೊನೆಗೆ ಅತ್ಯಂತ ಸಣ್ಣವನಾಗಿದ್ದ ಪರೀಕ್ಷಿತ ಮಹಾರಾಜನಿಗೆ ಪಟ್ಟಗಟ್ಟುವುದು. ಪರೀಕ್ಷಿತ ಮಹಾರಾಜ ಒಂದು ತನ್ನ ಆಸ್ಥಾನದಲ್ಲಿ ಸಂತೋಷಕ್ಕಾಗಿರುವಂಥ ದಿನಗಳು. ಪರೀಕ್ಷಿತ ಮಹಾರಾಜ ಒಂದು ದಿನ ಆಕಸ್ಮಿಕವಾಗಿ ಅರಣ್ಯದಲ್ಲಿ ತಿರುಗಾಡುವಾಗೆ ಒಬ್ಬ ಋಷಿಯ ಶಾಪ. ಆ ಋಷಿಯ ಶಾಪಕ್ಕಾಗಿ ಒಂದು ಸರ್ಪ ಕಚ್ಚಿ ಪರೀಕ್ಷಿತನ ಮರಣ. ಇದು ಹಿಂದಿನ ಮಹಾಭಾರತ ಕಥೆ ಹೇಳಿದ್ದೇನೆ, ಇನ್ನು ಮುಂದೆ ಹೇಳ್ತೇನೆ. ಪರೀಕ್ಷಿತನ ಮಗನ ಹೆಸರು ಜನಮೇಜ. ಪರೀಕ್ಷಿತನ ಮರಣಾನಂತರದಲ್ಲಿ ಜನಮೇಜಯ ಪಟ್ಟಾಧಿಕಾರವನ್ನು ಮಾಡಿ. ಜನಮೇಜಯ ಪಟ್ಟಾಧಿಕಾರ ಮಾಡಿದಾಗ ಪರೀಕ್ಷಿತನ ಆ ಮನೆಯ ಆ ಸಾವಿನ ಆ ನೋವುಗಳು ಜನಮೇಜಯನ ಎದೆಯಲ್ಲಿ ಚುಸ್ತಾ ಇತ್ತು. ನಮ್ಮ ತಂದೆ ಪ್ರಾಪ್ತ ವಯಸ್ಸಿನಲ್ಲಿ ಸರ್ಪ ಕಡಿದು ಸತ್ತ. ಈ ಲೋಕದಲ್ಲಿರುವಂಥ ಈ ಸರ್ಪಗಳು ಅಂತೇನು ಸಂತತಿ, ನಾಗಾಸ್ ಅಂತೇನು ಕರಿತೀರ, ಅನಂತ್ನಾಗ್, ಶಂಕರ್ ನಾಗ್ ಅಂತ ಅಡ್ರೆಸ್ ಬರ್ತದೆ ನೋಡಿ, ಅದು ನಾಗ ಅಂಥೇಳಿ ಒಂದು ಸಂತತಿ. ಅದು ಈಗ ಹೆಂಗೆ ನಾವು ಪಾಟೀಲರು, ಗೌಡ್ರು, ಸ್ವಾಮಿಗಳು, ದೇಶಪಾಂಡೆರು, ಕುಲಕರ್ಣಿಯರು ಅಂತೀವಲ್ಲ, ಹಾಗೆ ನಾಗ ಅಂತ ಒಂದು ಜನಾಂಗ. ಅದು ಇಂದ್ರಪ್ರಸ್ಥದ ಪಕ್ಕದ ಭಾಗದಲ್ಲಿ, ಇವತ್ತಿನ ದೆಹಲಿಯ ಪಕ್ಕದ ಭಾಗದಲ್ಲಿ, ಆ ಭಾಗದಲ್ಲಿ ವಾಸಿಸ್ತಾ ಇತ್ತು ಜನ. ಅವುಗಳ ರಾಜನಾದಂಥವ ತಕ್ಷಕ, ಒಬ್ಬ ತಕ್ಷಕ, ವಾಸುಕಿ ಅಂತ ಇವ್ರ ಹೆಸರುಗಳ ಮಹನ್ನ ದೊಡ್ಡ ದೊಡ್ಡ ಸರ್ಪಗಳು ಬರ್ತವೆ. ಆ ಸರ್ಪ ಕಚ್ಚಿ ಸತ್ತಂಥ ಆ ತನ್ನ ತಂದೆ ಸೇಡಿಗಾಗಿ ಅವನ ತಲೆಗೊಂದು ಯೋಚನೆ ಬಂತು. ಗಣಮಠದ ಶಿವಗಳಂಥ ಮಹಾನುಭಾವರನ್ನು ಕೇಳ್ದ, ನೋಡಿ ಗುರುಗಳೇ, ನನ್ನ ತಂದೆಯನ್ನು ಈ ಸರ್ಪಗಳು ಕಡಿದು ಕೊಂದು ಬಿಟ್ಟಿದ್ದಾವೆ. ನಾನು ಈ ಲೋಕದಲ್ಲಿ ನನ್ನ ಮುಂದಿರುವಂಥ ಪ್ರಜೆಗಳಿಗೆ ಒಂದು ಹಾವು ಕಡಿದು ಯಾರೂ ಸಾಯಬಾರದು, ಹಾವುಗಳ ಸಂತತಿಯನ್ನೇ ನಾಶ ಮಾಡಬೇಕಂತೀನಿ ಅಂತ ತಿಳಿದು ಒಂದು ಸರ್ಪಯಾಗವನ್ನು ಪ್ರಾರಂಭ ಮಾಡು. ಸರ್ಪಯಾಗವನ್ನು ಪ್ರಾರಂಭ ಮಾಡಿದ ಎಲ್ಲ ಸರ್ಪಗಳು ಬಂದು ಬೆಂಕಿಯಲ್ಲಿ ಬಿದ್ದು ಸಾಯಲಿಕ್ಕೆ ಶುರು ಮಾಡೋದು. ನೋಡಿದ್ರು ಋಷಿಮುನಿಗಳು, ಮರಗದ್ರು. ಕರುಣವಿರಲಿ ಜೀವರಳು ನೀತಿ ವಿಧಾನ. ಕರುಣೆಯಿಂದ ಇರುವಂಥ ರಾಜ, ನೀನು ಆ ಪಾಪ ನಿರಪರಾಧಿಯಾದಂಥ ಸರ್ಪಗಳ ಮೇಲೆ ನಿನ್ನ ಈ ಪೌರುಷವನ್ನು ತೋರಿಸ್ತೀಯಲ್ಲೋ, ಇದು ಪಾಪದ ಕಾರ್ಯ. ಈ ಜೀವಿಗಳು ಜೀವಂತ ದಹನವಾಗ್ತಾ ಇದ್ದಾರೆ, ಇದು ಪಾಪದ ಕಾರ್ಯ ಅಂತ ಹೇಳಿ ರಾಜನಿಗೆ ಬುದ್ಧಿವಾದವನ್ನು ಕೊಟ್ಟಾಗ ರಾಜ ಅಂತಾನೆ, ಹಾಗಾದರೆ ಇನ್ನೇನು ಮಾಡಬೇಕು ಅಂತಾರೆ ನೋಡು, ಕ್ರೌರ್ಯದಿಂದ ಕ್ರೌರ್ಯಕ್ಕೆ ಈ ಲೋಕದಲ್ಲಿ ಕೊನೆ ಇಲ್ಲ. ಕ್ರೌರ್ಯವನ್ನು ಪ್ರೇಮದಿಂದ ನಾವು ಸಂಪಾದಿಸಬೇಕಾಗ್ತದೆ. ಈ ಯಜ್ಞವನ್ನು ನಿಲ್ಲಿಸು, ನೀನು ಪ್ರೇಮ ಸಂಪಾದನೆ ಮಾಡಿ ಈ ಎಲ್ಲ ಲೋಕದ ಪ್ರಜೆಗಳ ಒಂದು ಸಂತೋಷವನ್ನು ನೀನು ಮಾಡಬೇಕು ಅಂತ ಆಶೀರ್ವಾದ ಮಾಡಿದರು. ಕೊನೆಗೊಂದು ದಿನ ಜನಮೇಜಯ ಕೇಳಿದ, ಬುದ್ಧಿ, ಮತ್ತು ಇಲ್ಲಿವರೆಗೆ ಸಹಸ್ರ ಕೋಟಿ ಸರ್ಪಗಳನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟುಬಿಟ್ಟಿದ್ದೇನೆ, ಮುಂದೆ ಅವುಗಳ ಪಾಪದ ಗತಿ ಏನು ಅಂತಂದಾಗೆ
ಜನಮೇಜಯ ರಾಜನಿಗೆ ಕೊನೆಗೆ ಭೇಟಿಯಾದಂಥವರು ವ್ಯಾಸ ಭಗವಂತರು. ವ್ಯಾಸ ಭಗವಂತರು ಹೇಳ್ತಾರೆ, ಲೋಕದಲ್ಲಿ ಸುಖವಾಗಲಿ ದುಃಖವಾಗಲಿ ಮಾಡಿದ ಕರ್ಮದ ಫಲಗಳಾಗಿ ಬರ್ತಾವಲ್ಲದೆ ಸುಖ ದುಃಖಗಳಿಗೆ ಸ್ವಾತಂತ್ರ್ಯತೆ ಅನ್ನೋದು ಇಲ್ಲ. ನಿನಗೆ ಮುಂದಿನ ಪಾಪ ಕರ್ಮದ ದುಃಖ ನಿನಗೆ ಬೇಡಾಗಿತ್ತು ಅಂತಂದರೆ ಈ ಲೋಕದಲ್ಲಿ ಒಂದೇ ಒಂದು ದೇವತೆ ಇದೆ, ಸಕಲ ಪಾಪವನ್ನು ನಿವಾರಣೆ ಮಾಡಿ ಮುಂಬರುವ ಕಷ್ಟಗಳನ್ನು ಪರಿಹಾರ ಮಾಡಿ ಜೀವಿಗಳಿಗೆ ಸುಖ ಮಾಡಿಕೊಡುವಂಥ ಏಕಮೇವ ದೇವತೆ ಏನಾದರೂ ಇದ್ದರೆ ಅದು ಮಹಾ ಆಂಜನೇಯನ ಮೂರ್ತಿಯ ಪ್ರತಿಷ್ಠಾನವನ್ನು ಭಾರತದ ತುಂಬೆಲ್ಲ ನೀನು ಮಾಡಬೇಕಾಗುತ್ತೆ. ನೀನು ಆಂಜನೇಯನ ಪ್ರತಿಷ್ಠಾನವನ್ನು ಮಾಡೋ. ಆವಾಗ ಜನಮೇಜಯ ರಾಜ ಭಾರತವನ್ನು ಸುತ್ತ ಬಂದ. ನಿಮಗೆ ಗೊತ್ತಿರಲಿ, ನಾನು ಯಾಕೆ ಈ ಮಾತನ್ನು ಮೊದಲು ಸುಭಾಷಿತ ಹೇಳಿದ್ದೇನೆಂದರೆ, ಈ ಮಣ್ಣಿನಲ್ಲಿ ಕೂತವರು ನಾವೆಲ್ಲ ಧನ್ಯರು. ಇದು ವಿದ್ಯಾರಣ್ಯರಿಂದ, ವ್ಯಾಸತೀರ್ಥರಿಂದ, ಹಂಪೆಯ ಹೇಮಕೂಟದಲ್ಲಿ ಋಷಿಗಳನ್ನು, ಆ ಋಷ್ಯಾಶ್ರಮಗಳನ್ನು ಸ್ಥಾಪಿಸಿ ಪುರಂದರಾಧಿಗಳವರೆಗೆ ಕೃಷ್ಣದೇವರಾಯನ ಆಡಳಿತಕ್ಕೆ ಒಳಪಟ್ಟಂಥ ಈ ಮಹಾನ್ ಪುಣ್ಯ ಭೂಮಿ ಏನದಲ್ಲ, ಈ ಪುಣ್ಯ ಭೂಮಿಯಲ್ಲೇ ವ್ಯಾಸತೀರ್ಥರು ಅಂತ ಒಬ್ಬರು ಮಹಾನುಭಾವರಿದ್ದು. ಇವತ್ತು ಪಕ್ಕದಲ್ಲಿರುವಂಥ ಮಂತ್ರಾಲಯ ರಾಘವೇಂದ್ರ ಶ್ರೀಗಳು ಗೃಹಸ್ಥಾಶ್ರಮದಿಂದ ಸನ್ಯಾಸಾಶ್ರಮಕ್ಕೆ ಬರುವಾಗ ಪರಿಶುದ್ಧತೆಗಾಗಿ ಮಾಡಿದಂಥ ವ್ರತ ಯಾವುದಾದ್ರೂ ಇದ್ದರೆ ಹನುಮದ್ ವ್ರತ. ಒಂದು ಸಲ ಹೇಳಿ ನೋಡೋಣ, ಅದರ ಹೆಸರು ಹೇಳಿ. ಹನುಮದ್ ವ್ರತ ಹೇಳಿ ನೋಡೋಣ. ಹನುಮಂತಲ್ಲ, ಹನುಮತ್ ವ್ಯಂಜನದು, ಹನುಮತ್ ವೃತ. ಇವತ್ತಿನ ದಿವಸ ನೀವು ಮಂತ್ರಾಲಯಕ್ಕೆ ಹೋಗ್ಬಿಟ್ರೆ ಎಡಗಡೆ ಮಂಚಾಲೆ ಎದುರುಗಡೆ ಒಂದು ಸಣ್ಣ ರಸ್ತೆ ಬರುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿರುವಂಥ ಬಂಡೆ ಆಂಜನೇಯನ ಆಂಜನೇಯನ ಅಲ್ಲೇ ಕುಳಿತುಕೊಂಡು ಅನುಷ್ಠಾನವನ್ನು ಮಾಡಿ ಅವರು ತಮ್ಮ ಗೃಹಸ್ಥಾಶ್ರಮದ ಸೂಕ್ಷ್ಮವಾದಂಥ ಲೇಷ ಪಾಪಗಳನ್ನು ಕೂಡ ದಾಟಿ ಇವತ್ತಿನ ದಿವಸ 700 ವರ್ಷಗಳವರೆಗೆ ಹನುಮಂತನ ಜೊತೆಗೆ ಚಿರಂಜೀವಿಯಾಗಿ ಇದ್ದುಕೊಂಡು ಭಕ್ತರನ್ನು ರಕ್ಷಣೆ ಮಾಡಿದಂಥ ಕೀರ್ತಿ ಮಂತ್ರಾಲಯದ ರಾಘವೇಂದ್ರ ಶ್ರೀಗಳಿಗೆ ಸಲ್ತದ. ಅದು ಹನುಮದ್ವೃತದ ಮಹಿಮೆ, ಅದು ಹನುಮದ್ವೃತ. ಆ ಹನುಮದ್ವೃತದ ಮಹಿಮೆಯನ್ನು ಆ ರಾಘವೇಂದ್ರ ಆಚಾರ್ಯರು ಸ್ಥಾಪಿಸಿದ ಹಾಗೆ ಅವತ್ತಿನ ಕಾಲದಲ್ಲಿ ವ್ಯಾಸ ಭಗವಂತರ ಅಪ್ಪಣೆಯಂತೆ ತಿರುಗಾಡ್ತಾ ಎಲ್ಲೆಲ್ಲಿ ಆಂಜನೇಯನ ಸ್ಥಾಪಿಸಬೇಕು, ಯಾವ ರೀತಿಯಾಗಿ ಆಂಜನೇಯನ ಮೂರ್ತಿ ಇಡೋದಪ್ಪ ಅಂದರೆ ಎಲ್ಲೋ ಒಂದು ಕಡೆ ಹೊಡೆದಂಥ ಕಲ್ಲು ತೊಗೊಂಡು ಬಂದು ಎಲ್ಲೋ ಒಂದು ಕಡೆ ಗಿಡದ ಬುಡಕ್ಕೆ ಇಡೋದಲ್ಲ. ಯಾವುದೇ ಒಂದು, ಈಗ ನಾನು ಕೂಡಬೇಕಾದ್ರೆ ಇದಕ್ಕೊಂದು ಕುರ್ಚಿ ಇದೆ, ಇದಕ್ಕೊಂದು ವ್ಯವಸ್ಥೆ ಇದೆ, ಸುಂದರವಾದಂಥ ಒಂದು ಪೆಂಡಾಲ್ ಇದೆ, ಇದಕ್ಕೆ ಎಲ್ಲವನ್ನು ಮಾಡಿ ನನ್ನನ್ನು ಗೌರವದಿಂದ ಹೇಗೆ ಕೂಡಿಸ್ತಿರೋ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೂಡಿಸ್ಬೇಕಾದ್ರೇ ಇಷ್ಟು ಕಷ್ಟ ಇದೆ. ಆ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡಬೇಕಾತಂದರೆ ಅದಕ್ಕೆ ಅದರದೇ ಆದಂಥ ಒಂದು ಯಂತ್ರ ಸಿದ್ಧಿ ಇದೆ. ಈಗ ನೀವೆಲ್ಲ ಮುಂದೆಲ್ಲ ತಿಳ್ಕೊಬೇಕೇನು, ಇನ್ನು ಮುಂದಿನ ಉಪನ್ಯಾಸ ನಿಮಗೆಲ್ಲರೂ ಪ್ರಪಂಚಕ್ಕೆ ಅನುಕೂಲ ಆಗುವಾಗ ಹೇಳ್ತೇನೆ. ಯಂತ್ರ ಅಂದರೆ ಏನು ಅಂದರೆ, ಯಾವುದು ಮಂತ್ರರೂಪವಿರುತ್ತೇನೋ ನೋಡಿ, ಸಕಲ ಶಾಸ್ತ್ರಗಳೆಲ್ಲ ಹೇಗಿರ್ತದೆ, ಸಕಲ ವಿಜ್ಞಾನ ಟೆಕ್ನಾಲಜೀಸ್ ಅವು ಸೂತ್ರ ಅಂತ ಕರೀತಾರೆ ಇವತ್ತಿನ ದಿವಸ. ಅವು ಮಂತ್ರ ರೂಪದಲ್ಲಿ ಇದ್ದಿದ್ದನ್ನೇ ಪ್ರಾಯೋಗಿಕವಾಗಿ ಇದೊಂದು ವಸ್ತು, ಅದು ಈ ವಸ್ತುವನ್ನೇ ಮಂತ್ರಸಿದ್ಧಿಯಾದಂಥವ ನಾನು ಇದರ ಮೇಲೆ ಪ್ರಯೋಗ ಮಾಡಿ ಇದು ಮಂತ್ರ ಪ್ರಣೀತಾತು ಅಂದರೆ ಇದಕ್ಕೆ ಯಂತ್ರ ಅಂತ ಕರಿಬೇಕು. ಈಗ ಅಪ್ಪಗಳ ಕಡೆ ಹೋಗ್ತೀರಿ, ಹೋಗಿ ನಮಗೇನೋ ಒಂದು ಕಷ್ಟ ಅಂತ ಹೇಳ್ತೀರಿ. ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿರುವಂಥ ಹೂವನ್ನು, ಒಂದು ವಿಭೂತಿಯನ್ನು, ಒಂದು ಏನೋ ವಸ್ತುವನ್ನು ತಮ್ಮ ಹಸ್ತಸ್ಪರ್ಶದಿಂದ ಮಾಡಿ ಮಂತ್ರವನ್ನು ಅದರ ಮೇಲೆ ಪ್ರೋಕ್ಷಣೆ ಮಾಡಿದಾಗ ಆ ವಸ್ತು ಏನಾಗುತ್ತಲ್ಲ ಅದು ಯಂತ್ರ ಅಂತಾಗುತ್ತೆ. ಅದಕ್ಕೆ ಯಂತ್ರ ಅಂತ. ಇದು ಯಂತ್ರೋದ್ಧಾರಕ ಹನುಮ. ನಿಮಗಿದು ಗೊತ್ತಿರಲಿ ಪಾಪ, ನಿಮಗೆ ಅದರ ಬಗ್ಗೆ ಇನ್ನೂ ಅದರ ಬಗ್ಗೆ ಸಂಪೂರ್ಣವಾಗಿ ಇದು ಇಲ್ಲ. ಒಂದು ಪಿರಿಯಡ್ ತೊಗೊತೇನೆ ಇದಕ್ಕೆ. ಇವುಗಳನ್ನು ಸ್ಥಾಪನೆ ಮಾಡುವಾಗ ಒಂದು ಆಂಜನೇಯನ ಪವಿತ್ರವಾದಂತಹ ಆ ಮೂರ್ತಿಯನ್ನು ಸ್ಥಾಪನೆ ಮಾಡುವಾಗ ಈ ಭಾಗೆಲ್ಲ ಹೇಗಿತ್ತು ಅಂತಂದರೆ, ಇದು ಸಾಮಾನ್ಯವಾಗಿ ಜನವಸತಿಗೆ ಅನುಕೂಲ ಇದ್ದಿದ್ದಿಲ್ಲ. ಅಲ್ಲಿಷ್ಟು ಜನ ಹೊಲಗಳಲ್ಲಿ ತಮ್ಮ ದನಗಳನ್ನು ಸಾಕೊಂಡಿರುವಂಥ ಕಾಲ. ಆ ಕಾಲದಲ್ಲಿ ಈ ಕಡೆಯಿಂದ ಹೈದರಾಬಾದ್ ಕಡೆಯಿಂದ ಈ ಕಡೆಗೆ, ಕರ್ನಾಟಕದಿಂದ ಈ ಕಡೆಗೆ ಬಾರ್ಡರ್ನಲ್ಲಿ ಇರೋಣದರಿಂದ ಬಹಳಷ್ಟು ಕಳ್ಳರ ಹಾವಳಿಗಳಿದೆ. ಭೂಮಿಯೊಳಗೆ ಬೆಳೆ ನಿಂದಿರ್ತಿದ್ದಿದ್ದಿಲ್ಲ. ಮನೆಯೊಳಗಿರುವಂಥ ದವಸ ಧಾನ್ಯಗಳನ್ನು ಇಟ್ಟುಕೊಂಡಂಥ ಯಾವುದೂ ನಿಂದಿರ್ತಿದ್ದಿದ್ದಿಲ್ಲ. ರಾತ್ರಿ ಎಲ್ಲ ಕಳ್ಳರ ಹಾವಳಿಗಳು ಬಂದು ಭಾಳಷ್ಟು ತೊಂದರೆಗೊಳಗಾಗಿ ಜನ ಎಲ್ಲ ಭಯದಿಂದ ಬದುಕ್ತಿದ್ರು. ಈ ಜನರ ಭಯದ ವಾತಾವರಣವನ್ನು ನೋಡಿ
ವ್ಯಾಸತೀರ್ಥರು ಇವತ್ತು ನವಬೃಂದಾವನ ಅಂತ ಹೇಳಿ ನಿಮಗೆ ನನ್ನ ನೆನಪಿನಿಂದ ಹೇಳೋದಂದರೆ, ಆ ಹೊಸಪೇಟೆ ಮಾರ್ಗದಿಂದ ಕಂಪ್ಲಿ ಮಾರ್ಗಕ್ಕೆ ಬಂದರೆ ಎಡಗಡೆ ನವಬೃಂದಾವನ ಅಂತ ಒಂದು ಬೋರ್ಡ್ ಬರುತ್ತೆ. ಆ ನವಬೃಂದಾವನದ ಹಿರಿಯ ಪಿತಾಮಹರು ವ್ಯಾಸತೀರ್ಥರು. ವ್ಯಾಸತೀರ್ಥರು ತಮ್ಮ ಆ ಹನುಮ ಸ್ಥಾಪನೆಯನ್ನು ಮಾಡ್ತಾ ಮಾಡ್ತಾ ಬಂದಾಗ ಈ ಸ್ಥಾನವನ್ನು ನೋಡಿದಾಗ ಏನು ಗುಡಿ ಅದಲ್ಲ, ಈ ಗುಡಿಯಲ್ಲೇ ಆ ಗುಡಿಯ ಆ ಆಂಜನೇಯನ ಏನು ಪೀಠ ಅದಲ್ಲ, ಆ ಪೀಠದ ಹತ್ತಿರ ವ್ಯಾಸತೀರ್ಥರು ಹಾದು ಹೋಗುವಂಥ ಸಮಯ, ಕೃಷ್ಣದೇವರಾಯನ ಸಾರಥ್ಯ, ಬೇಕಾದಷ್ಟು ಅನುಕೂಲತೆಗಳು, ಇದೊಂದು ಕಾಡು, ಅಲ್ಲೆಷ್ಟಿಲ್ಲಷ್ಟು ಜನ ದನಗಳನ್ನು ಕಾಕೊಂಡು ಬದುಕ್ತಾ ಇದ್ದರು. ಅದನ್ನು ನೋಡಿಕೊಂಡು ವ್ಯಾಸತೀರ್ಥರು ಬರುವಾಗ ಒಂದು ಭೂಮಿಯಲ್ಲಿ ಎಷ್ಟು ಭಾಗ ಇರುತ್ತೆ ಅಂದರೆ 5 ಭಾಗ ಇರುತ್ತೆ. ಈಗ ಒಂದು ಮನೆ ಇದೆ, ಒಂದು ಮನೆಯಲ್ಲಿ ದೇವರ ಮನೆ, ಇದು ಬೆಡ್ರೂಮು, ಇದು ಹಾಲು, ಇದು ದನ ಕಟ್ಟಲಿಕ್ಕೆ ಅಂತ ಹೆಂಗೆ ಮಾಡಿರ್ತೀರಲ್ಲ, ಹಾಗೆ ಈ ಭೂಮಿಯನ್ನು ಕೂಡ 5 ಭಾಗವಾಗಿದೆ. ಆ 5 ಭಾಗದಲ್ಲಿ ಮೊದಲು ಬರೋದು ಭೋಗಭೂಮಿ. ಭೋಗಭೂಮಿ ಅಂತಂದ್ರೆ ಯಾವುದು ಉತ್ತಲಿಕ್ಕೆ ಬಿತ್ತಲಿಕ್ಕೆ ಮಾಡಲಿಕ್ಕೆ ಐತಲ್ಲ, ಅದು ಭೋಗಭೂಮಿ. ಆನಂತರದಲ್ಲಿ ಬರೋದು ಯೋಗಭೂಮಿ. ಎಲ್ಲಾದರೂ ಮಂದಿರ ಕಟ್ಟಬೇಕಾದ್ರೆ, ಎಲ್ಲಾದರೂ ನೀವು ಏನಾರು ಮಾಡಬೇಕಾದ್ರೆ ಮನಸ್ಸು ಬಂದಲ್ಲಿ ಮಾಡಿದ್ರೆ ನಡೆಯೋದಿಲ್ಲ, ಅದು ಯೋಗಭೂಮಿ. ಯೋಗಭೂಮಿಯ ಲಕ್ಷಣ ಏನಿರುತ್ತೆ ಅಂದರೆ, ಯಾವ ಭೂಮಿಯ ಒಂದು ಮುಟಿಗೆ ಮಣ್ಣನ್ನು ತೆಗೆದುಕೊಂಡು ಮಂತ್ರ ಪುರುಷನೊಬ್ಬ ಮೂಸಿ ನೋಡಿದಾಗ ಯಾವ ಮಣ್ಣು ಸುವಾಸನೆ ನಾರುತ್ತೇನೋ ಅದಕ್ಕೆ ಯೋಗ ಭೂಮಿ ಅಂತ ಕರಿಬೇಕು. ನೀವೆಲ್ಲ ಇದು ಪರೀಕ್ಷೆ ಮಾಡಬೇಕು. ಮುಂದಿನ ಜನಮಾನಕ್ಕೆ ಪ್ರತಿಯೊಂದು ನಮ್ಮ ಅತ್ಯಂತ ನಿಘಂಟು ರೂಪವಾದಂಥ ಪವಿತ್ರವಾದ ಜ್ಞಾನ ನಾಶ ಆಗ್ತಾ ಇದೆ. ಏನು ಮಾಡಬೇಕು? ಇನ್ನು ತೆಗೆದುಕೊಂಡು ಹೀಗೆ ನಾನು ಮೂಸಿ ನೋಡಿದ್ರೆ ಕಸ್ತೂರಿ ಗಂಧ ಪರಿಮಳ ಇದರೊಳಗೆ ಬರ್ತಿತ್ತು ಅಂದರೆ ಅದಕ್ಕೆ ಏನಂತ ಕರಿಬೇಕು ಅಂದರೆ ಯೋಗ ಭೂಮಿ ಅಂತ ಕರಿಬೇಕು. ಅಕಸ್ಮಾತ್ ಹಿಂಗೆ ತೊಗೊಂಡು ಮೂಸಿ ನೋಡಿದಾಗ ಅದು ಅಕಸ್ಮಾತ್ ಹೊಲಸಲಾರ್ತಿತ್ತು ಅಂದರೆ ಅದಕ್ಕೆ ರುದ್ರಭೂಮಿ ಅಂತ ಕರಿಬೇಕು. ಎಲ್ಲಿ ಸುಡುಗಾಡು ಮಾಡಬೇಕು, ಎಲ್ಲಿ ಗುಡಿ ಕಟ್ಟಬೇಕು, ಎಲ್ಲಿ ಮಣಿ ಕಟ್ಟಬೇಕು, ಎಲ್ಲಿ ನಾಟಕ ಥಿಯೇಟ್ರ್ ಹಾಕಬೇಕು, ಎಲ್ಲಿ ಪೆಂಡಾಲ್ ಹಾಕಬೇಕು, ಇದಕ್ಕೆ ಎಲ್ಲದಕ್ಕೂ ಒಂದು ಶಾಸ್ತ್ರ, ಒಂದು ವ್ಯವಸ್ಥೆ ಮಾಡಿದೆ. ವ್ಯಾಸತೀರ್ಥರು ಇಲ್ಲಿ ಹಾದು ಹೋಗುವಾಗ ಇವತ್ತೇನು ಪೀಠ ಅದ, ಆ ಪೀಠದಲ್ಲಿ ಒಂದು ಇರುವೆ ಹುತ್ತಿದ್ದು, ಆ ಇರುವೆ ಹುತ್ತಿನಿಂದ ಮೇಲ್ಗಡೆ ಒಂದು ಸಣ್ಣ ಶಬ್ದ ಬರ್ತಿತ್ತು, ರಾಮ್ ರಾಮ್ ರಾಮ್. ಮಣ್ಣಿನಲ್ಲಿ ಬರುವ ಶಬ್ದವನ್ನು ನೋಡಿದಂಥ ವ್ಯಾಸತೀರ್ಥ ಭಗವಂತರು ಇಲ್ಲಿ ಯಂತ್ರೋದ್ಧಾರಕನಾದ ಹನುಮನನ್ನು ಮಾಡಿದರೆ ಸುತ್ತಲೇ ಇರುವಂಥ 10 ಹಳ್ಳಿಗಳ ರಕ್ಷಣೆ ಆಗುತ್ತೆ. ಇದು ಕಾಲಕ್ಕೆ ಸೂರ್ಯಚಂದ್ರ ಇರುವವರೆಗೆ ಈ ಯಂತ್ರೋದ್ಧಾರಕ ಹನುಮ ಲೋಕ ಕಲ್ಯಾಣವನ್ನು ಮಾಡ್ತಾನೆ ಅಂತ ಹೇಳಿ ತಮ್ಮದೇ ಆದಂಥ ಕೋಟಿ ಜಪವನ್ನು ಮಾಡಿ ಸ್ಥಾಪಿಸಿದಂಥ ಏಕಮೇವ ಯಂತ್ರೋದ್ಧಾರಕ ಹನುಮ ಕುಪ್ಪೆ ಭೀಮರಾಯನ ಮಂದಿರ. ಕೋಟಿ ಜಪವನ್ನು ಮಾಡಿದ್ದಾರೆ. 1 ಕೋಟಿ ಜಪ, 1 ಕೋಟಿ ರಾಮ ಮಂತ್ರವನ್ನು ನುಡಿದು ಮಹಾನುಭಾವರು ಕಟ್ಟಿದಂಥದ್ದು. ಇದಕ್ಕೆ ಕುಪ್ಪೆ ಅಂತಂದರೆ ಈ ಸುತ್ತಲೂ ಇರುವ ಹಳ್ಳಿಗಳಿಗೆ ಒಂದೇ ಒಂದು ದೇವತೆ ಇರೋಣದರಿಂದ ಕುಪ್ಪೆ ಅಂತಂದರೆ ಗುಂಪಿಗಳು ಅಥವಾ ಸಣ್ಣ ಸಣ್ಣ ತುಕುಡಿಗಳು ಅಂತ ಅರ್ಥ. ಇದಕ್ಕೆ ಭೀಮರಾಯ ಅಂತ ಯಾಕೆ ಮಾಡಿದಾನಂದರೆ ಅದಕ್ಕೊಂದು ಸಣ್ಣ ಕಥೆ ಇದೆ. ನಿಮ್ಮ ಸಂತೆಗೆಲ್ಲೂರಕ್ಕೂ ಇದಕ್ಕೂ ಭಾಳ ವಿನಾಭಾವ ಸಂಬಂಧ ಬುದ್ಧಿ. ಇಲ್ಲಿ ಆ ಗುಡಿ ಒಳಗಡೆ ಹನುಮಂತ ದೇವರ ಚಪ್ಪಲಿಯನ್ನು ಇಟ್ಟಿದ್ದಾರೆ. ಆ ಚಪ್ಪಲಿಗಳು ಅವು ಎಷ್ಟುದ್ದದಾವ ಅಂದ್ರೆ ನೋಡಿ, ಇಷ್ಟಿಷ್ಟು ಇದಕ್ಕೆ ಹೆಚ್ಚೇ ಇರ್ಬೋದು ಅನ್ನಿಸ್ತದೆ ನನಗೆ. ಅಂದರೆ ಆ ಚಪ್ಪಲಿಗಳ ಗಾತ್ರದ ಮೇಲೆ ಆ ದೇಹದ ಗಾತ್ರವನ್ನು ಅಳಿಬೋದು. ಅಂದರೆ ಈಗ ನನ್ನ ಚಪ್ಪಲಿ ಎಷ್ಟಿರುತ್ತೆ 10 ನಂಬರು ನನ್ನ ದೇಹಕ್ಕೆ ಹೊಂದ್ಕೊಂಡು, ಅಂದರೆ ಆ ಚಪ್ಪಲಿಯ ನಂಬರಿಗೆ ಆ ದೇಹದ ಗಾತ್ರ ಎಷ್ಟಿರ್ಬೋದು ನೋಡು. ಅದು ಅತ್ಯಂತ ಆಜಾನುಬಾಹುಳ್ಳಂಥ ಅಪ್ಪಗಳು ತಮ್ಮ ಕಥೆಯೊಳಗೆ ಹೇಳಿದ್ರೆ ಗೊತ್ತಾ, ಮಹೇಂದ್ರ ಪರ್ವತವನ್ನು ಜಿಗಿಯುವಾಗ ಹನುಮಂತ ಕಾಮರೂಪಿಯಾಗಿದ್ದುಕೊಂಡು ಅಣಿಮಾದಿ ಸಿದ್ಧಿಗಳ ತವರು ಮನೆಯಾಗಿರುವಂಥ ಹನುಮ ತನ್ನ ದೇಹವನ್ನು ಹೇಗೆ ಬಳಸಿದ ಅಂತಂದರೆ ಆ ಚಪ್ಪಲಿ ಆಕಾರಕ್ಕೆ ಹೊಂದಿಕೊಂಡು ಬೆಳೆಸಿದ. ಅದು ಆ ದೇಹದ ಗಾತ್ರ ಹೇಗೆ ಹೇಳುತ್ತೆ ನೋಡಿ, ಚಪ್ಪಲಿ ಹೇಳುತ್ತೆ. ನೀವು ನೋಡಿ ನಾಳೆಗೆ ಅದನ್ನು ಹೋಗಿ ನೋಡಿ. ಆಚರಣಾದಂಥ ಆ ಹನುಮನ ಆಕಾರ ಅದು ಭಾಳ ಚೆಂದ. ಒಂದು ಸಣ್ಣ ಘಟನೆ ನಡೀತದೆ. ಅದು ಈ ಕಡೆಯಿಂದ ಯಾವುದೋ ಒಂದು ಹಾವಳಿ ಜನ ಬಂದು ಇಲ್ಲಿರುವಂಥ ಜನರ ದನಗಳನ್ನು, ಇಲ್ಲಿರುವಂಥ ಜನರನ್ನು ಹೊಡೆದು ಒಯ್ಯುವಂಥ ಕಾಲದೊಳಗೆ ಇಲ್ಲಿರುವಂಥ ಈ ಊರೊಳಗಿರುವಂಥ ಯಾವಳೋ ಪುಣ್ಯಾತ್ಮ ಹೆಣ್ಮಗಳು ಕುಪ್ಪೆ ಭೀಮರಾಯನನ್ನು ನೋಡಿಕೊಂಡಾಗ ಇಲ್ಲಿಂದ ತಿರಿಕೊಂಡು ಸಂತೆಕೆಲ್ಲೂರುವರೆಗೆ
ಕುಪ್ಪೆ ಭೀಮರಾಯ ಕಳ್ಳರನ್ನು ಬೆನ್ನಟ್ಟಿಕೊಂಡು ಹೋದ ಅಂತ ಅವನ ಇತಿಹಾಸದಲ್ಲಿ ಕಥೆ ಅದು. ಈ ಗ್ರಾಮಗಳನ್ನು ರಕ್ಷಣೆ ಮಾಡುವ ದೇವತೆ ಅದು. ಅಲ್ಲಿ ಹೋಗೋದ್ರೊಳಗಾಗಿ ಯಾವುದು ನನಗೆ ಗೊತ್ತಿಲ್ಲ, ಸಂತೆಕೆಲ್ಲೂರೊಳಗೆ ಯಾವುದೋ ಒಂದು ಸ್ತ್ರೀ ದೇವತೆಯ ಹೆಸರು ಬರುತ್ತೆ. ಒಂದು ಬಲಾಢ್ಯವಾದಂಥ ಸ್ತ್ರೀ ದೇವತೆ ಆ ಕಳ್ಳರನ್ನು ಆ ಸಂತೆಕೆಲ್ಲೂರಿನಿಂದ ಓಡಿಸಿ ಆ ಸಂತೆಕೆಲ್ಲೂರಿನ ಸ್ತ್ರೀ ದೇವತೆ ಮತ್ತು ಈ ಕಸ್ವಾಲಿಂಗಸೂರಿನ ಈ ಕುಪ್ಪೆ ಭೀಮರಾಯ ಈರೋರು ಮಾತನಾಡಿಕೊಂಡು ಈ ಭಾಗವನ್ನು, ಈ ಭಾಗದ ಜನತೆಯನ್ನು ರಕ್ಷಣೆ ಮಾಡೋಣ, ಈ ಭಾಗದ ಜನತೆ ನಮ್ಮನ್ನು ಪೂಜಾ ವೈಖರಿಗಳನ್ನು ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಮಾತನಾಡಿಕೊಂಡು ಈ ಭಾಗವನ್ನು ರಕ್ಷಣೆ ಮಾಡಿದರು ಅಂತ ಹೇಳಿ, ಇವತ್ತಿನ ದಿವಸ ನಮಗೇನೋ ಸಮಸ್ಯೆ ಬಂದರೆ ನಾನು ತಹಶೀಲ್ದಾರ್ ಮೇಡಮ್ಗೆ ಫೋನ್ ಮಾಡಿಬಿಡ್ತೇನೆ, ಮೇಡಮ್ ನನಗೇನೋ ಕಷ್ಟ ಇದೆ ಪೊಲೀಸರನ್ನು ಕಳಿಸ್ಕೊಡಿ ಅಂತೇಳಿ. ಆದರೆ ಅವತ್ತಿನ ಕಾಲದಲ್ಲಿ ಸಕಲ ಕಷ್ಟ ನಿವಾರಣೆಗಾಗಿ ನಾವು ಯಾರನ್ನಾದರೂ ನಂಬ್ತಿದ್ರೆ ಅದು ದೇವತೆಗಳನ್ನು ನಂಬ್ತಿದ್ದೀವಿ. ಅಂಥ ದೇವತೆಗಳಲ್ಲಿ ಹಿರಿಯ ದೇವತೆ ಅದು ಕುಪ್ಪೆ ಭೀಮರಾಯ ದೇವತೆ ಇರೋಣದರಿಂದ ಈ ಭಾಗದ ಸಮಸ್ತ ದೇವತೆಗಳಿಗೆ ಅಧಿಷ್ಠಾನಧಾತೃ ಯಾರು ಅಂತಂದರೆ ಕುಪ್ಪೆ ಭೀಮರಾಯ. ನಿಮ್ಮ ಸಕಲ ಸಂಪತ್ತನ್ನು ರಕ್ಷಣೆ ಮಾಡುವುದಲ್ಲದೆ ನಿಮಗೆ ಬೇಡಿದ ಅಭೀಷ್ಟವನ್ನು ನೀಡುವಂಥ ಒಂದೇ ಒಂದು ದೇವತೆ ಯಾವುದಾದ್ರೂ ಇದ್ದರೆ ಅದು ಕುಪ್ಪೆ ಭೀಮರಾಯ ದೇವತೆ. ಅಂಥ ಕುಪ್ಪೆ ಭೀಮರಾಯ ದೇವತೆಯೇ ಶತಮಾನೋತ್ಸವದ ಸಮಾರಂಭದಲ್ಲಿ ರಥೋತ್ಸವವನ್ನು ಮಾಡೋ ಸಲುವಾಗಿ ಗ್ರಾಮದ ಜನ ಇಷ್ಟೆಲ್ಲ ಅಣಿಯಾಗಿಕೊಂಡು ನೀವು ಮಾಡ್ತಾ ಇದ್ದೀರಿ ಅಂತಂದರೆ ನೋಡಿ, ಎಲ್ಲಿ ಮಹಾಭಾರತ, ಆ ಮಹಾಭಾರತ ಸಮಯದಲ್ಲಿ ಈ ಸ್ಥಳದ ಸಂಶೋಧನೆ, ಆನಂತರದಲ್ಲಿ ವ್ಯಾಸತೀರ್ಥರು ಮತ್ತು ಕೃಷ್ಣದೇವರಾಯರು ಕೂಡಿಕೊಂಡು ಇಲ್ಲಿ ಸ್ಥಾಪನೆ ಮಾಡಿ, ಇಲ್ಲಿಂದ ಒಂದು 100-120 ಕಿಲೋಮೀಟ್ರಕ್ಕೆ ಅಲ್ಲೊಂದು ಯಲಗೂರು ಅಂತ ಒಂದು ಊರು ಬರುತ್ತೆ. ನೀವು ಕೇಳಿದ್ದೀರಾ? ಯಲಗೂರು ಹೆಸರು ಕೇಳಿದ್ದೀರಾ? ಈ NH ಏನಿದಲ್ಲ, ಆ NH ಹಚ್ಚಿ ಎಡಗಡೆ ಇದೆ, ಆಲ್ಮಟ್ಟೆ ಹತ್ತಿರ ಇದೆ. ಯಲಗೂರು ಅಂತಂದರೆ ಏಳೂರು ಅನ್ನೋದು ಹೋಗಿ ತದ್ಭವ ರೂಪದಲ್ಲಿ ಅದು ಯಲಗೂರಾಗಿದೆ. ಇಲ್ಲಿಂದ ಸ್ಥಾಪನೆ ಆದಂಥ ದೇವತೆ, ಇದರ ಕ್ಷೇತ್ರ ಎಲ್ಲಿ ಮಠ? ಪಾರಿ ಯಲಗೂರು ಮಠ. ಆಗ ಈ ಭೂಮಿಯನ್ನು ಹೆಂಗೆ ವಿಭಾಗ ಮಾಡ್ತಿದ್ರು ಅಂದರೆ, ಆಯಾ ದೇವತೆಗಳಿಂದ ಈ ಭೂಮಿಯನ್ನು, ಈಗ ಹೆಂಗೆ ಈ ತಾಲೂಕು ಅಂತಂದರೆ ನಮ್ಮ ದಂಡಾಧಿಕಾರಿಗಳ ಕ್ಷೇತ್ರ ಅಂತ ಹೆಂಗಾಗುತ್ತೇನೋ ಹಾಗೆ ಆ ಕಾಲದಲ್ಲಿ ದೇವತೆಗಳ ಕ್ಷೇತ್ರ ಅಂತ ಈ ಭೂಮಿಯನ್ನು ವಿಭಾಗ ಮಾಡಲಾಗಿತ್ತು. ಅಲ್ಲಿ ಯಲಗೂರಿನಿಂದ ಯಾದವಾಡದಿಂದ ರಾಣೆಬೆನ್ನೂರು ಕಾಂತೇಶ, ಆ ರಾಣೆಬೆನ್ನೂರು ಕಾಂತೇಶನಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಆ ಹನುಮನ ಈ ತೆರನಾಗಿ ಈ ಭೂಮಿಯನ್ನು ವಿಭಾಗ ಮಾಡಿ ಅಂಥ ವಿಭಾಗಿಸಿದ ದೇವಾಲಯದಲ್ಲೇ ನಾವು ಕಸ್ವಾಲಿಂಗಸೂರವರು ಒಂದು ಅಧಿಷ್ಠಾತೃವಾದಂಥ ದೇವತೆ, ಪ್ರಾಚೀನ ದೇವತೆಯನ್ನು ನಮ್ಮೂರೊಳಗೆ ಸ್ಥಾಪಿಸಿಕೊಂಡು ಅದರ ಶತಮಾನೋತ್ಸವವನ್ನು ಮಾಡ್ತಾ ಇದ್ದೀವಿ ಅಂದರೆ ಬಹುತೇಕ ಭಾರತದ ಪವಿತ್ರ ಭೂಮಿಯಲ್ಲಿ ಕಸ್ವಾಲಿಂಗಸೂರು ಕೂಡ ಅಗ್ರಗಣ್ಯ ಸ್ಥಾನ ಅಂತ ನಾನು ಇವತ್ತಿನ ದಿವಸ ಸಂಬೋಧನೆ ಮಾಡ್ತಾ ಇದ್ದೆ. ಭಾಳ ಚೆನ್ನಾಗಿ ಬರುತ್ತೆ. ಸರ್ಪಭೂಷಣ ಶಿವಗಳು ತೇರು ಸಾಗಿ ತಮ್ಮ ನೋಡಿ ಸಾರ ಮುಕುತಿ ಸಖಿಯರಲ್ಲಿ, ಆ ತೇರಿನ ಉತ್ಸವ ಹೇಗಿದೆ, ಆ ತೇರಿನ ನಮ್ಮ ವೈಭವ ಹೇಗಿರಬೇಕು, ಆ ಜಾತ್ರೆಯ ಸಂತೋಷ ಹೇಗಿರಬೇಕು ಅಂತ ಅನ್ಲಿಕ್ಕೆ ಬರೀತಾರೆ. ಪಾರಮಾರ್ಥ ತತ್ವದೊಳು ಸುವಿಚಾರವೆಂಬ ಬೀದಿಯಲ್ಲಿ ಹೇಗೆ ಇರಬೇಕು, ಸಭೆ ಸುಂದರವಾಗಿಟ್ಕೋಬೇಕು. ನಾಳಿನ ದಿವಸದಿಂದ ಎಲ್ಲ ಹಿಂದೆ ಕುರ್ಚಿಗಳಿದ್ದವರೆಲ್ಲ ಗಂಡು ಮಕ್ಕಳೆಲ್ಲ ಮುಂದೆ ಬಂದು ಕೊಡ್ಬೇಕು. ನಮ್ಮನ್ನು ಎಷ್ಟು ದೂರಿಂದ ಕರೆಸಿದ್ದಾರೆ, ನಮ್ಮನ್ನಿಲ್ಲಿ ಕರೆಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಆ ಭಗವಂತನಿಗೆ ಗೊತ್ತು. ಅಪ್ಪವ್ರು ಆಜ್ಞಾ ಮಾಡಿ, ನೋಡಪ್ಪ ಶತಮಾನೋತ್ಸವದ ತೇರು ನಡೀತಾ ಇದೆ, ಒಂದು 100 ವರ್ಷದಿಂದ ಮರೆಯಾದಂಥ ಒಂದು ಸಾಹಿತ್ಯವನ್ನೇ ಆ ಜನತೆಗೆ ತಿಳಿಸ್ಬೇಕಾಗಿದೆ. ಹಿರಿಯರಾದಂಥವ್ರು ಮುದುಕಾಗ್ಯಾರ, ಮಧ್ಯ ವಯಸ್ಸಿನವ್ರು ಆ ಕಡೆಗೆ ಲಕ್ಷ್ಯ ಇಲ್ಲ, ಸಣ್ಣ ಮಕ್ಕಳಿಗಂತೂ ಗೊತ್ತಿಲ್ಲ. ನೀನು ಬರಲಿಲ್ಲ ಅಂತಂದರೆ ಆ ಕಾರ್ಯಕ್ರಮ ನನಗೆ ಸಮಾಧಾನ ಆಗೋದಿಲ್ಲ ಅಂತ ಹೇಳಿ ಅಪ್ಪವ್ರ ಅಪ್ಪಣೆ ಮಾಡಿ ಬೆಂಗಳೂರಿಂದ ಆ ಮಹಾನುಭಾವರನ್ನು ಕರೆದು ಈ ಸುಂದರಕಾಂಡ, ನನ್ನ ಕಡೆ ಎದರೆಲ್ಲ ಗ್ರಂಥದಲ್ಲ, ಇದರ ಹೆಸರು ಸುಂದರಕಾಂಡ, ಇದನ್ನು ಪೂಜಾ ಮಾಡಿಕೊಂಡು ಇವತ್ತು ಅಪ್ಪವ್ರು ಏನು ಪ್ರಾರಂಭ ಮಾಡಿದ್ದಾರೆ ಅಂತಂದರೆ ಗಮನಿಸಿ ನೋಡಿ. ಒಂದೇ ಮಾತು ಹೇಳ್ತೇನೆ, ಕಷ್ಟ ಯಾರಿಗಿಲ್ಲ ಹೇಳಿ. ಆ ಕಷ್ಟ ಬಂತು ಅಂತಂದರೆ ಕಷ್ಟ ಕಾಲದಲ್ಲಿ ನೆನಪಾಗುವುದು ಯಾರಾದರೂ ಇದ್ದರೆ ಅದು ನನ್ನ ತಂದೆ ತಾಯಿ, ಅದಕ್ಕೂ ಮಿಗಿಲಾಗಿ ನನ್ನ ದೇವತೆಗಳು. ದೇವಾಂಶ ಸಂಭೂತ ಅನ್ನುವಂಥ ರಾಮನಿಗೆ ಕಷ್ಟ ಬಂತು, ಆ ಕಥೆ ಹೊಳ್ಳಿ ಹೇಳಲ್ಲ ನಾನು. ಕಷ್ಟ ಬಂದಾಗ ರಾಮನಿಗೆ ಆಪ್ಷನ್ಗಳು ABCD 4 ಇದ್ದು, ಒಂದು ಅವನೇ ಸ್ವಯಂ ದೇವತೆಯಾಗಿರೋಣದರಿಂದ, ಅವನು ಅದು ಎಲ್ಲ ಈ ಸಮಸ್ತ ಶಕ್ತಿಗಳು ಅವನಲ್ಲಿ ಇರೋಣದರಿಂದ
ಅವನಿಗೆ ಅವನೇ ಹೆಂಡತಿನ ತೊಗೊಂಡು ಹೋಗೋದು ಗೊತ್ತಿಲ್ಲ ಅಂತಂದ್ರೆ ಅವನಿಗೆ ದೇವತೆ ಅಂತ ಹೇಗೆ ಅನ್ನಬೇಕು? ಅವನ ದೇವತೆಯೇ ಆಗಿದ್ದ ಪಕ್ಷದಲ್ಲಿ ಯೋಚನೆಗಳನ್ನು ಮಾಡಿದಾಗೆ ಅವನಿಗೆ ಅವನ ಹೆಂಡತಿ ಎಲ್ಲಿದ್ದಾಳೆ ಅನ್ನೋದು ಗೊತ್ತಿಲ್ಲ, ಅವನ ಹೆಂಡತಿನ ತೊಗೊಂಡು ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ, ಮತ್ತು ಅವನು ದೇವಾಂಶ ಸಂಭೂತ ಅಂತ ಹೇಳಿ ನಮಗೆ ವಿಚಾರ ಮಾಡಲಿಕ್ಕೆ ಎಡಪಂಕ್ತಿಯರು ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಆದರೆ ಒಂದು ಗೊತ್ತಿರಲಿ, ನಾನು ಏನೇ ಆಗಿದ್ರೂ ಕೂಡ ಈ ಧಾರಣೆಗಳು ಬಂದು ಪ್ರಾರಬ್ಧಗಳನ್ನು ಉಂಡು ತೀರಿಸಬೇಕಲ್ಲದ ದಾರಿಗೂ ತಪ್ಪದು. ನಾನು ಹುಟ್ಟಿ ಬಂದೀನಿ ಅಂದಾಗೆ ಈ ಮಣ್ಣಿನ ಗುಣಕ್ಕೆ ಹೊಂದಿಕೊಳ್ಳಬೇಕಾದಂಥ ರಾಮನ ಸ್ಥಿತಿಯಲ್ಲಿ ಆದ ಹೆಂಡತಿಯನ್ನು ಪ್ರೇಮದ ಪಟ್ಟದರ್ಶಿಯನ್ನು ಕಳ್ಕೊಂಡು ದುಃಖಿತನಾದಾಗೆ ಅವ ಏನೇನು ಮಾಡ್ಬೋದಿತ್ತು ಅಂದರೆ, ಒಂದು ಅವನ ಕಡೆ ಬೇಕಾದಷ್ಟು ಶಬ್ದಮಂತ್ರಗಳ ಅಸ್ತ್ರಗಳಿದ್ದು ಇಲ್ಲೇ ಕುಂತನ ರಾವಣನನ್ನು ಕೊಲ್ಲಬಹುದಾಗಿತ್ತು. ಎರಡನೇದು ದೇವೇಂದ್ರಾದಿಗಳನ್ನು ಕರೆಯುವಂಥ ಶಕ್ತಿ ಅವನಿಗಿತ್ತು. ನಾರಾಯಣನ ಅಂಶವೇ ಇರೋಣದರಿಂದ ಚತುರ್ಮುಖ ಬ್ರಹ್ಮನನ್ನು ಕರಿಬಹುದಾಗಿತ್ತು. ಯಾರನ್ನೂ ಕರೀಲಿಲ್ಲ. ಯಾರನ್ನಾದರೂ ಆಶ್ರಯಿಸಿದ್ರೆ ಅವ ಕುಪ್ಪೆ ಭೀಮರಾಯನನ್ನು ಆಶ್ರಯಿಸಿ ತನ್ನ ಸಂಕಟ ಕಳ್ಕೊಂಡನಲ್ಲದೆ ಇನ್ಯಾರನ್ನೂ ಕರೆದಿಲ್ಲ, ಯಾರನ್ನೂ ಕರೀಲಿಲ್ಲ. ಕುಪ್ಪೆ ಭೀಮರಾಯನನ್ನು ಕರೆದ. ಅದೇನೋ ಸುಗ್ರೀವನ ಜೊತೆಗೆ ಅದು ಹಾಗಿತ್ತು, ಅಪ್ಪವರೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಬಂದು ಅವನು ಆ ಸೀಮೋಲ್ಲಂಘನ ಅಥವಾ ಸಮುದ್ರೋಲ್ಲಂಘನವನ್ನು ಮಾಡುವಂಥ ಸಮಯದಲ್ಲಿ ಅಪ್ಪವ್ರು ಭಾಳ ಚೆಂದ ವರ್ಣಿಸಿ ಹೇಳ್ತಿದ್ರೆ ಅದನ್ನೇ, ನೀವು ಭಾಳ ದಾಂಧಲಿ ಮಾಡಿದ್ರಿ, ನೀವು ಭಾಳ ದಾಂಧಲಿ ಮಾಡಿದ್ರಿ. ಮಹೇಂದ್ರ ಪರ್ವತವನ್ನು ಅದುಮಿ ಮಹೇಂದ್ರ ಪರ್ವತದಿಂದ ನೆಗೆದು ಹೋಗುವಾಗ ಆ ಮಹೇಂದ್ರ ಪರ್ವತದ ಆ ವೈಭವವನ್ನು ವಾಲ್ಮೀಕಿ ಮುನಿಗಳು ಹೇಗೆ ಅದನ್ನು ತಿಳಿಸ್ತಾ ಇದ್ದಾರೆ ಅನ್ನೋದನ್ನು ನಿಮಗೆ ನಾನು ಅದ್ರ ಬಗ್ಗೆ ಒಂದು ಮಾತನ್ನು ಹೇಳ್ತೇನೆ. ಇವತ್ತಿನ ದಿವಸ ನಮ್ಮ ಎದುರುಗಡೆ ತಾಲೂಕಾ ದಂಡಾಧಿಕಾರಿ ಆದಂಥ ಮಾನ್ಯ ಅಧಿಕಾರಿಗಳು ಕೂತಿದ್ದಾರೆ. ಅವರು ಅಕಸ್ಮಾತಾಗಿ ತಮ್ಮ ಓದುವ ಸಮಯದಲ್ಲಿ ತಮ್ಮ ಚಿತ್ತನ್ನು ಸಿನಿಮಾ ಕಡೆ ಒಮ್ಮೆ, ಊರ ಕಡೆ ಒಮ್ಮೆ, ಊಟದ ಕಡೆ ಒಮ್ಮೆ ನೋಡಿದ್ರೆ ಅವ್ರು IAS IPS ಮಾಡ್ಲಿಕ್ಕೆ ಆಗ್ತಿತ್ತ? ಯುವಕರೆಲ್ಲ ಯೋಚನೆ ಮಾಡ್ಕೊಂಡು ಕೇಳಿ. ಮಹೇಂದ್ರ ಪರ್ವತವನ್ನು ಸುತ್ತ ಹಾಕಿ ಜಿಗಿಯುವುದು ಅಂದರೆ ಕಲ್ಲು ಬಂಡೆ ಮೇಲೆ ಜಿಗಿಯುವುದು ಅಂತ ನಿಮಗೆ ಲಾಕ್ಷಣಿಕವಾಗಿ ಕಂಡ್ರೂ ಕೂಡ, ಯಾರು ಜೀವನದಲ್ಲಿ ಯಶವನ್ನು ಸ್ಥಾಪಿಸ್ಬೇಕಂತಾರೆ, ಯಾರು ಜೀವನದಲ್ಲಿ ಜನರ ಕಡೆಯಿಂದ ಹೌದನ್ನಿಸ್ಕೋಬೇಕಂತಾರೆ, ಯಾರು ಜೀವನದಲ್ಲಿ ಶಾಶ್ವತವಾಗಿ ಸುಖವಾಗಿರ್ಬೇಕಂತಾರೆ, ಅವ್ರು ಏನನ್ನು ತುಳಿಬೇಕಾಗುತ್ತೆ ಅಂತಂದರೆ, ಮಹೇಂದ್ರ ಪರ್ವತ ಅಂತಂದರೆ ಈ ದೇಹ ಅನ್ನೋದು ಸಕಲೇಂದ್ರಿಯಗಳ ತಾಣ. ಈ ಸಕಲೇಂದ್ರಿಯ ತಾಣಗಳಲ್ಲಿ ಕಣ್ಣೊಂದು ಬಯಸ್ತದೆ, ಕಿವಿ ಒಂದು ಬಯಸ್ತದೆ, ಕೈ ಒಂದು ಬಯಸ್ತದೆ. ಈ ತೆರನಾಗಿ ಇದರ ಆಟವನ್ನು ನಾನು ನಿಗ್ರಹಿಸಿಕೊಂಡು ಅವುಗಳನ್ನು ತುಳಿದು ಅಲ್ಲಿಂದ ನಾನು ಏನು ಮಾಡಬೇಕಾಗತ್ತೆ ಅಂತಂದರೆ ಯಶಸ್ಸಿನ ಕಡೆಗೆ ಹಾರಬೇಕಾಗುತ್ತೆ. ಹನುಮಂತನ ಮಹೇಂದ್ರ ಪರ್ವತದ ಒಂದು ಲಕ್ಷಣ ಏನು ಅಂತಂದರೆ, ಯಾರು ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕತ್ತೀರಿ, ಯಾರು ಜೀವನದಲ್ಲಿ ಅನುಕೂಲಸ್ಥರಾಗಿರ್ಬೇಕತ್ತೀರಿ, ಅವ್ರು ಎಲ್ಲರೂ ಏನು ಮಾಡಬೇಕಾಗುತ್ತೆ ಅಂದರೆ ಇಂದ್ರಿಯ ಚಾಪಲ್ಯಗಳಿಗೆ ಒಳಗಾಗದೆ, ಇಂದ್ರಿಯಗಳ ದಾಸರಾಗದೆ, ನಾವು ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಕೊಂಡು ಜ್ಞಾನದ ಕಡೆಗೆ ಜಿಗಿಯುವಂಥ ಲಕ್ಷಣವೇ ಹನುಮಂತನ ಮಹೇಂದ್ರ ಪರ್ವತದಿಂದ ನೆಗೆತ ಅಂತ ಅನ್ನೋದನ್ನೇ ನಾಳಿನ ದಿವಸದಲ್ಲಿ ಇನ್ನೂ ಚೆನ್ನಾಗಿ ನೋಡೋಣ.